ಗುಡಿಬಂಡೆ ತಾಲೂಕಿನ ನಲ್ಲಗೊಂಡಯ್ಯಗಾರನಹಳ್ಳಿ, ಆದಿನಾರಾಯಣಹಳ್ಳಿ ಹಾಗೂ ದಪರ್ತಿ ಒಡ್ಡು ಬಳಿ ಹರಿಯುವ ಕಾಲುವೆಗಳ ಮೇಲೆ ಸೇತುವೆ ನಿರ್ಮಾಣ ಮಾಡಲು 10 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು, ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು. ತಾಲೂಕಿನ ಈ 3 ಗ್ರಾಮಗಳಲ್ಲಿ ಹರಿಯುವ ಕಾಲುವೆ ಮೇಲೆ ಸೇತುವೆ ನಿರ್ಮಾಣ ಮಾಡುವ ಸಂಬಂಧ ಸ್ಥಳ ಪರಿಶೀಲನೆ ಮಾಡಿ ಶಾಸಕರು ಮಾತನಾಡಿದರು. ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು ದಿವಸಗಳಿಂದ ನನಗೆ ಈ ಕಾಸ್ವೆ ಬ್ರಿಡ್ಜಸ್ ಹೇಳಿದ್ರು, ಆ ನದಿ ಹೋಗ್ತಾ ಇರುತ್ತೆ, ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ ನಮ್ಮ ಸರ್ಕಾರದಲ್ಲಿ ಇವತ್ತು ಮಾತನಾಡಿ ಸುಮಾರಾಗಿ 6.5 ಕೋಟಿ ರೂಪಾಯಿ ಗ್ರ್ಯಾಂಟ್ ತಂದಿದ್ದೀನಿ. 6.5 ಕೋಟಿಯಲ್ಲಿ ಒಂದು 3.5 ಕೋಟಿ ನಲ್ಲಗೊಂಡಯ್ಯಗಾರಲ್ಲಿ ಬ್ರಿಡ್ಜು, 1 ಕೋಟಿ ಸಮಥಿಂಗು ಆದನಾಡ್ನಲ್ಲಿ ಬ್ರಿಡ್ಜು, ಇನ್ನು 1.5 ಕೋಟಿ ಸಮಥಿಂಗು ಈ ಒಂದು ದಪ್ಪರ್ತಿಗೆ ಹಾಕಿದ್ದೀವಿ, ಒಡ್ಡು ದಪ್ಪರ್ತಿಗೆ ಹಾಕಿದ್ದೀವಿ. ನಮ್ಮ ಇಂಟೆನ್ಷನ್ ಪಾಪ ಸುಮಾರು ದಿವಸದಿಂದ ಈ ಕಡೆಯವ್ರು ಆ ಕಡೆ ಹೋಗೋಕ್ಕಾಗ ಈ ತೊಂದರೆ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡಿ ತಂದಿದ್ದೀನಿ. ಹಾಗೆ ಸದ್ಯಕ್ಕೆ 4 ಕೋಟಿ ರೂಪಾಯಿ ನಿಮ್ಮ ಗುಡಿಬಂಡೆ ನಮ್ಮ ಇದಿತ್ತಲ್ಲ ಕೆರೆ ಕೊಡಿ 4 ಕೋಟಿ ಕೊಟ್ಟಿದ್ದಾರೆ, ಅದು ಆಗ್ತಾ ಇಲ್ಲ, ಅದಕ್ಕೆ ಪೆಂಡಿಂಗ್ ಇಡ್ಸಿದ್ದೀನಿ ಅಮೌಂಟು. ಈ ಸಲ ಬಡ್ಜೆಟಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಏನೋ ತಗೊಳ್ಳೋಕೆ ಪ್ರಯತ್ನ ಪಡ್ತೀನಿ, ಇಲ್ಲಾಂದ್ರೆ ಆ ಅಮೌಂಟ್ ಸ್ವಲ್ಪ ದಿನ ರಿಸರ್ವ್ ಇಟ್ಬಿಟ್ಟು ಮುಂದಿನ ದಿವಸದಲ್ಲಿ ಮಾಡ್ತೀನಪ್ಪ. ಈಗ ಸುಮಾರು 10.5 ಕೋಟಿ ರೂಪಾಯಿ ಬರೀ ಬ್ರಿಡ್ಜಸ್ಗೆ ಹಣ ಬರೀ ಗುಡಿಬಂಡೆ ತಾಲೂಕಿಗೆ ಮಂಜೂರು ಮಾಡಿಸಿದ್ದೀನಿ. ಸುಮಾರು ದಿನಗಳಿಂದ ಈ ಭಾಗದ ಜನರು ನೀರು ಹರಿಯುವ ಕಾಲುವೆಗಳ ಮೇಲೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ಮನವಿ ಮಾಡುತ್ತಿದ್ದರು. ಕೃಷಿ ಚಟುವಟಿಕೆ ಸೇರಿದಂತೆ ಹಲವು ಕೆಲಸಗಳಿಗೆ ತೆರಳಲು ಸ್ಥಳೀಯರು ಸಮಸ್ಯೆ ಪಡುತ್ತಿದ್ದರು. ಇದರಿಂದಾಗಿ ಸರ್ಕಾರದೊಂದಿಗೆ ಮಾತನಾಡಿ 10 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿರುವುದಾಗಿ ಶಾಸಕರು ಹೇಳಿದರು. ಈಗಾಗಲೇ ಆದಿನಾರಾಯಣಹಳ್ಳಿ ಬಳಿಯ ಸೇತುವೆಗೆ ಟೆಂಡರ್ ಹಾಕಿದೆ, ಶೀಘ್ರದಲ್ಲಿಯೇ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದರು. ಇದನ್ನು ಸ್ಪ್ಯಾನ್ ಆಫ್ ಈಗ ಆದಿನಾರಾಯಣಹಳ್ಳಿ ರೆಡಿ ಇದೆ, ಟೆಂಡರ್ ಕ್ಲಿಯರ್ ವರ್ಕ್ ಆರ್ಡರ್ ಬಂದಿದೆ, ಈ 2 ಅನುದಾನ ಬಿಡುಗಡೆ ಆಗಿದೆ. ಈಗ ಪ್ಲ್ಯಾನ್ ಮಾಡೋಕ್ಕೆ ಬಿಫೋರ್ ನಾನು ಬಂದು ನೋಡಿದ್ರೆ ನಮ್ಮ ಇಂಜಿನಿಯರ್ ಸಲಹೆಗಳು ಕೊಟ್ಟರೆ ನೀಟಾಗಿ ಆ ಬ್ರಿಡ್ಜ್ ಬರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಬಂದು ಸ್ಪಾಟ್ ಫಿಕ್ಸ್ ಮಾಡಿ ಆ್ಯಸ್ ಎ ಸ್ಪ್ಯಾನ್ ಅಪ್ ಒಂದು ವೀಕಲ್ಲಿ ನಾವು ಎಸ್ಟಿಮೇಟ್ ಸಬ್ಮಿಟ್ ಮಾಡ್ತೀವಿ. ಒಂದು 15 ದಿವಸ ಟೆಂಡರ್ ಫೈನಲ್ ಮಾಡಿ 1 ತಿಂಗಳು ಆ ಮಧ್ಯೆ ಈ ಕೆಲಸ ಪ್ರಾರಂಭ ಮಾಡಿ. ಉಳಿದ ನಲ್ಲಗೊಂಡಯ್ಯಗಾರಹಳ್ಳಿ ಹಾಗೂ ದಪ್ಪರ್ತಿ ಒಡ್ಡು ಬಳಿ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದ್ದು, ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಯಾವ ರೀತಿ ಕಾಮಗಾರಿ ನಡೆಸಬೇಕು ಎಂಬುದನ್ನು ಎಂಜಿನಿಯರ್ಗಳ ಜೊತೆ ಪರಿಶೀಲಿಸಲಾಗಿದೆ. ಈ 2 ಕಾಮಗಾರಿಗಳು ಶೀಘ್ರದಲ್ಲೇ ನೆರವೇರಲಿದೆ. ಗುಡಿಬಂಡೆ ಕೆರೆ ಕೋಡಿ ಅಭಿವೃದ್ಧಿಗೆ 4 ಕೋಟಿ ಅನುದಾನ ನೀಡಲಾಗಿದೆ. ಅಲ್ಲಿ ಕಾಮಗಾರಿ ನಡೆಸಲು ಈ ಅನುದಾನ ಸಾಕಾಗುವುದಿಲ್ಲ. ಈ ಬಜೆಟ್ನಲ್ಲಿ ಮತ್ತಷ್ಟು ಅನುದಾನ ಒದಗಿಸಲು ಮನವಿ ಮಾಡುತ್ತೇನೆ. ಅನುದಾನ ಆದಷ್ಟು ಶೀಘ್ರವಾಗಿ ಬಿಡುಗಡೆ ಮಾಡಿಸಲು ಶ್ರಮಿಸುತ್ತೇನೆ ಎಂದರು. ಜನರು ಕಾಮಗಾರಿ ನಡೆಯುವಾಗ ಆಗಾಗ ಪರಿಶೀಲನೆ ನಡೆಸುತ್ತಿರಬೇಕು. ಕಾಮಗಾರಿ ಗುಣಮಟ್ಟ ಕಾಪಾಡುವುದು ಸ್ಥಳೀಯರ ಜವಾಬ್ದಾರಿಯಾಗಿದೆ. ಕಾಮಗಾರಿಯಲ್ಲಿ ಕಳಪೆ ಕಂಡುಬಂದರೆ ಕೂಡಲೇ ನನಗೆ ಮಾಹಿತಿ ನೀಡಬೇಕು. ಕಾಮಗಾರಿ ಗುಣಮಟ್ಟದಿಂದ ನಡೆಸಲು ನಾನು ಸೂಚನೆ ನೀಡುತ್ತೇನೆ. ಕ್ಷೇತ್ರದ ಜನರ ಸಮಸ್ಯೆಗಳನ್ನು ತೀರಿಸಲು ನಾನು ಸದಾ ಸಿದ್ಧನಾಗಿರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಸುನೀಲ್, ಆದಿರೆಡ್ಡಿ, ಆನಂದರೆಡ್ಡಿ, ಮಂಜುನಾಥ, ದಪರ್ತಿ ನಂಜುಂಡ, ಹಳೆ ಗುಡಿಬಂಡೆ ಮಂಜುನಾಥ, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.